In the name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. God has given us an opportunity to come together and worship our Lord and Savior Jesus Christ. ನಾವೆಲ್ಲರೂ ಸೇರಿ ಬಂದು ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನನ್ನು ಆರಾಧಿಸುವ ಹಾಗೆ ಆತನು ನಮಗೆ ಅವಕಾಶವನ್ನು ದಯಪಾಲಿಸಿದ್ದಾನೆ. Last month we conducted a VBS here and many children from far and near came and attended the VBS. ಕಳೆದ ತಿಂಗಳು ಈ ಸಭೆಯಲ್ಲಿ VBS ಏರ್ಪಡಿಸಲಾಗಿತ್ತು ಮತ್ತು ಅನೇಕ ಮಕ್ಕಳು ಹತ್ತಿರದಲ್ಲಿಯೂ ಮತ್ತು ದೂರದಿಂದ ಬಂದು ಭಾಗವಹಿಸಿದರು. God gave us an opportunity to teach them the word of God and minister to them. ಅವರಿಗೆ ಸೇವೆ ಮಾಡಲು ಮತ್ತು ದೇವರ ವಾಕ್ಯವನ್ನು ಅವರಿಗೆ ಉಪದೇಶಿಸುವ ಹಾಗೆ ದೇವರು ನಮಗೆ ಅವಕಾಶವನ್ನು ನೀಡಿದನು. We taught them stories, songs, verses and also shared the gospel. ಅವರಿಗೆ ಕಥೆಗಳನ್ನು, ಹಾಡುಗಳನ್ನು ಮತ್ತು ಅನೇಕ ಸ್ವಾರ್ಥಿಯನ್ನು ಸಹ ಅವರಿಗೆ ನಾವು ಸಾರಿದೆವು. And we hope to see some of these children in eternity. ನಾವು ಈ ಮಕ್ಕಳಲ್ಲಿ ಕೆಲವರನ್ನು ನಾವು ನಿತ್ಯತ್ವದಲ್ಲಿ ನೋಡುವ ಒಂದು ನಿರೀಕ್ಷೆ ನಮಗೆ ಉಂಟು. And this morning I would like to meditate upon the life of a well-known person in the New Testament. ಹೊಸ ಒಡಂಬಡಿಕೆಯಲ್ಲಿ ಪ್ರಸಿದ್ಧವಾದ ಒಬ್ಬ ವ್ಯಕ್ತಿಯ ವಿಷಯವಾಗಿ ನಾನು ಮುಂಜಾನೆ ಧ್ಯಾನ ಮಾಡಲಿದ್ದೇನೆ. And in the God's word he is introduced like this. ದೇವರ ವಾಕ್ಯದಲ್ಲಿ ಈ ಒಬ್ಬ ವ್ಯಕ್ತಿಯು ಈ ರೀತಿಯಾಗಿ ಪರಿಚಯಿಸಲ್ಪಟ್ಟಿದ್ದಾನೆ. From childhood he knew the Holy Scriptures. ಚಿಕ್ಕದಿಂದಲೇ ಅಥವಾ ಬಾಲ್ಯದಿಂದಲೇ ಪರಿಶುದ್ಧ ಗ್ರಂಥಗಳನ್ನು ತಿಳಿದವನು. From childhood he knew the Holy Scriptures. ಚಿಕ್ಕ ವಯಸ್ಸಿನಿಂದಲೇ ಸತ್ಯವೇದವನ್ನು ಅಥವಾ ಶಾಸ್ತ್ರವನ್ನು ತಿಳಿದವನು. Do you have any guesses? ನಿಮ್ಗೆ ಏನಾದ್ರೂ ಊಹೆಗಳಿದೆಯಾ ಯಾರು ಈ ವ್ಯಕ್ತಿ? Timothy. So Timothy is the person that is mentioned in the scripture as from childhood he knew the Holy Scripture. ತಿಮೋತಿಯು ಆತನು ಚಿಕ್ಕಂದಿನದಲ್ಲಿ ಶಾಸ್ತ್ರಗಳನ್ನು ತಿಳಿದವನು ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. And it is written to us in 2 Timothy chapter 3 verse 15 and we will read that verse a little later. 2 ತಿಮೋಥಿ 3:15ರಲ್ಲಿ ತಿಳಿಸಲ್ಪಟ್ಟಿದೆ. ನಂತರ ನಾವು ಈ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. But before that let us see what Apostle Paul has to say about Timothy. ಆದರೆ ಅದಕ್ಕೆ ಮುಂಚಿತವಾಗಿ ಅಪೊಸ್ತಲನಾದ ಪೌಲನು ತಿಮೋತಿಯನ ಕುರಿತಾಗಿ ಆತನು ಹೇಳುವ ಮಾತುಗಳೇನೆಂಬುದಾಗಿ ನೋಡೋಣ. Philippians chapter 2 verse 19 and 20, that is Apostle Paul's commendation about Timothy. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ತಿಮೋತಿಯ ವಿಷಯವಾಗಿ ಪ್ರಶಂಸೆ ಮಾಡಿದ ಮಾತುಗಳಿವೆ. Philippians chapter 2 verse 19 and 20. But I trust in the Lord Jesus to send Timothy to you shortly, that I also may be encouraged when I know your state. For I have no one like-minded who will sincerely care for your own state. ಆದರೆ ಕರ್ತನಾದ ಯೇಸುವಿನ ಚಿತ್ತವಾದರೆ ನಾನು ತಿಮೋಥೆಯನ್ನು ಬೇಗನೆ ನಿಮ್ಮ ಬಳಿ ಕಳುಹಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನು ಧೈರ್ಯ ತಂದುಕೊಂಡೇನು. ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವ ನನ್ನ ಬಳಿಯಿಲ್ಲ, ಬೇರೆ ಯಾರೂ ಇಲ್ಲ. Verse 22 also shall we read, Philippians 2:22. But you know his proven character, that as a son with his father, he served with me in the gospel. ಫಿಲಿಪಿ 2:22 ಸಹ. ತಿಮೋಥೆಯ ಗುಣವನ್ನು ನೀವು ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಇರುವ ಹಾಗೆ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪತ್ರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಲೆಂಬುದು ನಿಮಗೆ ಗೊತ್ತು. These are the words of Apostle Paul talking about Timothy. ಈ ಮಾತುಗಳು ಅಪೊಸ್ತಲನಾದ ಪೌಲನು ತಿಮೋತಿಯ ವಿಷಯವಾಗಿ ಹೇಳಿದ ಮಾತುಗಳು. I have no one like him. ಆತನ ಹಾಗೆ ಬೇರೆ ಯಾರು ನನ್ನ ಬಳಿಯಲ್ಲಿಲ್ಲ. I have no one like-minded who will sincerely care for your state. That is Apostle Paul's word. ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರು ಇಲ್ಲ. ಇದು ಅಪೊಸ್ತಲನಾದ ಪೌಲನು ತಿಮೋತಿಯ ವಿಷಯವಾಗಿ ಹೇಳಿದ ಮಾತು. Then he talks about his character. His character is proven. ನಂತರ ಆತನ ಗುಣಲಕ್ಷಣದ ವಿಷಯವಾಗಿ ಆತನು ಮಾತನಾಡುತ್ತಿದ್ದಾನೆ. And then he says that he has served with me in the gospel. ಸ್ವಾರ್ಥ ಪ್ರಚಾರದಲ್ಲಿ ನನ್ನ ಸಂಗಡ ಆತನು ಕಷ್ಟಪಟ್ಟಿದ್ದಾನೆ ಎಂಬುದಾಗಿ ಹೇಳಿದನು. So I have no one better than him whom I can send to you, Philippian brethren. ಫಿಲಿಪಿಯಲ್ಲಿರುವ ಸಹೋದರ ಸಹೋದರಿಯರೇ, ನನ್ನ ಬಳಿಯಲ್ಲಿ ನಿಮ್ಮ ಬಳಿಯಲ್ಲಿ ಕಲಿಸುವುದಕ್ಕೆ ನನ್ನ ಬಳಿಯಲ್ಲಿ ಆತನಿಂದ ಬೇರೆ ಯಾವ ಉತ್ತಮ ವ್ಯಕ್ತಿ ಇಲ್ಲ. He is like-minded like me. He knows my mind, my desire and my eagerness to share and care for the believers at Philippi. ತಿಮೋತಿಯನು ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ನನ್ನ ಒಂದು ಮನಸ್ಸು, ನನ್ನ ಒಂದು ಹೃದಯ ಅಥವಾ ನನ್ನ ಒಂದು ಚಿಂತೆ ನಿಮ್ಮ ವಿಷಯವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಆತನಿದ್ದಾನೆ. These are not just flattering words.
ಇದು ಮುಖಸ್ತುತಿ ಮಾಡುವ ಮಾತುಗಳಲ್ಲ. Apostle is saying based on his experience and work and living together with Timothy for past many years. ಅಪೊಸ್ತಲನಾದ ಪೌಲನು ತಿಮೋತಿಯ ಸಂಗಡ ಕಳೆದ ಅನೇಕ ವರ್ಷಗಳಿಂದ ಆತನೊಂದಿಗೆ ಸಂಗಡ ಇದ್ದು ಆತನ ಸೇವೆ ಮಾಡಿ ಆ ಅನುಭವದಿಂದ ಹೇಳುವ ಮಾತುಗಳು. Several years of association with Timothy. ತಿಮೋತಿಯ ಸಂಗಡ ಅನೇಕ ವರ್ಷಗಳ ಒಡನಾಟವಿತ್ತು. What are these characteristics, the proven characteristics that Apostle is mentioning here? I would like to dwell upon that 5 characteristics of this brother Timothy. ಅಪೊಸ್ತಲನಾದ ಪೌಲನು ತಿಮೋತಿಯ ವಿಷಯವಾಗಿ ಸಾಬೀತುಪಡಿಸಿದ 5 ಗುಣಲಕ್ಷಣಗಳು ಯಾವ್ಯಾವ ಎಂಬುದಾಗಿ ನಾವು ಧ್ಯಾನ ಮಾಡೋಣ. Now when we start this Philippians chapter 2 verse number 2, there Apostle Paul is talking about like-minded. ಫಿಲಿಪಿ 2:2ನೇ ವಚನದಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಏಕ ಮನಸ್ಸುಳ್ಳವರಾಗಿ ಇರುವ ಹಾಗೆ ಆತನು ಹೇಳುತ್ತಿದ್ದಾನೆ. And he says in verse 2 and 3, fulfill my joy by being like-minded, having the same love, being of one accord, of one mind. Let nothing be done through selfish ambition or conceit, but in lowliness of mind, let each esteem other better than himself. 2 ಮತ್ತು 3ನೇ ವಚನ. ಐಕ್ಯ ಮತವರಾಗಿದ್ದು ನನ್ನ ಸಂತೋಷವನ್ನು ಪಡೆದು ಮಾಡಿದೆ. ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಅಭಿವೃದ್ಧಿ ಭಾವನೆಯನ್ನು ಒಂದೇ ಕೂಡಿಕೊಳ್ಳುವುದಾಗಲಿ, ಪಕ್ಷಪಾತದಿಂದಾಗಲಿ ಒಣ ಎಂಬಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬರು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. And Timothy was a person like that. So Apostle is giving an example of like-mindedness in Timothy. ಅಪೊಸ್ತಲ ತಿಮೋತಿಯು ಈ ರೀತಿಯಾದ ಒಬ್ಬ ಮನುಷ್ಯನು ಮತ್ತು ಅಪೊಸ್ತಲನಾದ ಪೌಲನು ಏಕ ಮನಸ್ಸುಳ್ಳವನಾಗಿ ಐಕ್ಯ ಮತ್ಯವುಳ್ಳವನಾಗಿ ತಿಮೋತಿಯನಿದ್ದಾನೆಂಬುದಾಗಿ ಒಂದು ಉದಾಹರಣೆಯನ್ನು ಕೊಡ್ತಿದ್ದಾನೆ. No selfish ambition, no conceit, but in lowliness of mind, he is esteeming others. ಆತನಲ್ಲಿ ಯಾವ ಒಂದು ಪಕ್ಷಪಾತವೂ ಇಲ್ಲ, ಹೆಮ್ಮೆಯೂ ಇಲ್ಲ ಮತ್ತು ಪ್ರತಿಯೊಬ್ಬನನ್ನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠ ಎಂದು ಎನ್ನಿಸಿದನು. That's why Apostle is saying his character is proven. ಆದುದರಿಂದ ಆತನ ಗುಣಲಕ್ಷಣಗಳು ಅದು ಸಾಬೀತುಪಡಿಸಲಾಗಿದೆ ಎಂಬುದಾಗಿ ಹೇಳಿದನು. Let's look at the 5 characteristics of Timothy that makes Apostle Paul commending like, I have no one like him. ತಿಮೋತಿಯಲ್ಲಿರುವ 5 ಗುಣಲಕ್ಷಣಗಳು ಏನೆಂಬುದಾಗಿ ನಾವು ನೋಡೋಣ. ಅಪೊಸ್ತಲನಾದ ಪೌಲನು ತಿಮೋತಿಯ ಹಾಗೆ ಬೇರೆ ಯಾರು ಇಲ್ಲ ಎಂಬುದಕ್ಕೆ ಹೇಳುವುದಕ್ಕೆ ಕಾರಣಗಳು ಏನೆಂಬುದಾಗಿ ನೋಡೋಣ. The first characteristics that we see in 2 Timothy 3 verse 15 that we mentioned in the beginning. ನಾನು ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ 2 ತಿಮೋತಿ 2ನೇ ಅಧ್ಯಾಯ 15ನೇ ವಚನವನ್ನು 2 Timothy 3:15. 2 ತಿಮೋತಿ 3:15. And that from childhood you have known the holy scriptures, which are able to make you wise for salvation through faith which is in Christ Jesus. ಆ ಗ್ರಂಥಗಳು ಕ್ರಿಸ್ತೇಸುವಿನ ನಂಬಿಕೆ ಮೂಲಕ ರಕ್ಷಣೆಯನ್ನು ಬೋಧಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. Apostle Paul is saying that from childhood Timothy knew the holy scriptures. 14ನೇ ವಚನ ಕೊನೆ ಭಾಗದಲ್ಲಿ ಉಂಟು, ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯ್ತಲ್ಲ. And there are 2 passages two verses in the scripture that gives us a glimpse about his childhood. 2 ವಾಕ್ಯ ಭಾಗ ತಿಮೋತಿಯ ವಿಷಯವಾದ ಆತನ ಒಂದು ಚಿಕ್ಕ ವಯಸ್ಸಿನ ಕುರಿತಾದ ಒಂದು ವಿಷಯಗಳನ್ನು ತಿಳಿಸುತ್ತದೆ. First we see in Acts chapter 16 verse 1. ಮೊದಲನೇದಾಗಿ ಅಪೊಸ್ತಲ ಕೃತಿಗಳು 16ನೇ ಅಧ್ಯಾಯ 1ನೇ ವಚನ. Acts chapter 16 verse 1, the first verse that says, Then he came to Derbe and Lystra, and behold, a certain disciple was there named Timothy, the son of a certain Jewish woman who believed, but his father was Greek. ಅಪೊಸ್ತಲ ಕೃತಿಗಳು 16ನೇ ಅಧ್ಯಾಯ 1ನೇ ವಚನ. ಆಮೇಲೆ ಅವನು ದೆರ್ಬೆಗೆ ಬಂದನು. ಲುಸ್ತ್ರದಲ್ಲಿ ತಿಮೋಥೆ ಎಂಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ ಒಬ್ಬ ಯೆಹೂದ್ಯ ಸ್ತ್ರೀಯ ಮಗನು. And the second verse that we read in 2 Timothy chapter 1 verse 5. 2 ತಿಮೋತಿ 1ನೇ ಅಧ್ಯಾಯ 5ನೇ ವಚನ. 2 Timothy 1:5. When I call to remembrance the genuine faith that is in you, which dwelt first in your grandmother Lois and your mother Eunice, and I am persuaded is in you also. 2 ತಿಮೋತಿ 1ನೇ ಅಧ್ಯಾಯ 5ನೇ ವಚನ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನೊಳಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೇವಿಯನ್ನು ನಿನ್ನ ತಾಯಿಯಾದ ಯುದಿಕೆಯನ್ನು ವಾಸವಾಗಿತ್ತು. ಹಾಗೆ ನಿನ್ನಲ್ಲಿ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. And in Acts chapter 16 verse 1, we see a negative side of his childhood. 16ನೇ ಅಧ್ಯಾಯ ಅಪೊಸ್ತಲ ಕೃತಿಗಳ 16ನೇ ಅಧ್ಯಾಯ 1ನೇ ವಚನದಲ್ಲಿ
ಅವನ ಚಿಕ್ಕ ವಯಸ್ಸಿನಲ್ಲಿದ್ದ ಒಂದು ನಕಾರಾತ್ಮಕವಾದ ಸಂಗತಿಯನ್ನು ಕಾಣಬಹುದು. He was a child of mixed marriage. ಅಲ್ಲಿ ಮಿಶ್ರ ಮದುವೆಯ ಒಂದು ಸಂಬಂಧದಲ್ಲಿ ಹುಟ್ಟಿದ ಮಗನು. A Jewish mother and a Greek father. ತಾಯಿಯು ಯಹೂದ್ಯಳಾಗಿದ್ದಳು ಮತ್ತು ತಂದೆ ಒಬ್ಬ ಗ್ರೀಕನಾಗಿದ್ದನು. And the word of God that clearly says that his mother was a believer, or the woman who believed, but there is nothing that is mentioned about his father. ಅದೇ ಸತ್ಯವೇದ ಸ್ಪಷ್ಟವಾಗಿ ತಾಯಿಯ ವಿಷಯವಾಗಿ ಹೇಳುವುದೇನೆಂದ್ರೆ ಕ್ರಿಸ್ತನನ್ನು ನಂಬಿದ ಒಬ್ಬ ಯಹೂದ್ಯ ಸ್ತ್ರೀ, ಆದರೆ ತಂದೆಯ ವಿಷಯವಾಗಿ ಏನು ತಿಳಿಸಪಡಲಿಲ್ಲ. So we can assume that his father was not a believer. ನಾವು ಅವನ ತಂದೆಯು ನಂಬಿಕೆ ಇಲ್ಲದವನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. Otherwise scripture would have said his both parents, like woman alone, it would not have mentioned as believer. ಇಲ್ಲದಿದ್ರೆ ಅವರಿಬ್ಬರು ಕ್ರಿಸ್ತ ನಂಬಿಕೆ ಉಳ್ಳವರಾಗಿದ್ದರು ಎಂಬುದಾಗಿ ಸತ್ಯವೇದ ಹೇಳಿರಬಹುದು, ಆದ್ರೆ ಇಲ್ಲಿ ಆಕೆ ಮಾತ್ರ ಕ್ರಿಸ್ತ ನಂಬಿಕೆ ಉಳ್ಳವಳಾಗಿದ್ದಾಳೆ ಎಂಬುದಾಗಿ The father of your parent is not a believer, then the child's situation while growing up is not that going to be easy. ಈಗ ಪೋಷಕರಲ್ಲಿ ಒಬ್ಬರು ಕ್ರಿಸ್ತ ನಂಬಿಕೆ ಇಲ್ಲದೆ ಇರುವುದಾದ್ರೆ ಆ ಮಕ್ಕಳು ಬೆಳೆಯುವಾಗ ಅದು ತುಂಬಾ ಕಷ್ಟದಿಂದ ಅವರು ಬೆಳೆಯುತ್ತಾರೆ. However, we read that in 2 Timothy that from childhood he knew the scriptures. ಆದರೆ 2 ತಿಮೋತಿಯಲ್ಲಿ ನಾವು ಓದಿದ ಹಾಗೆ ಆ ತಿಮೋತಿಯ ವಿಷಯವಾಗಿ ನಾವು ನೋಡುವಾಗ ಆತನು ಚಿಕ್ಕಂದಿನಿಂದಲೇ ಆ ಶಾಸ್ತ್ರಗಳನ್ನು ತಿಳಿದವನಾಗಿದ್ದನು. Timothy could have easily said that my father is not interested in spiritual matters, so why should I go to Sunday school, why should I go to VBS, etc. ನನ್ನ ತಂದೆಗೆ ಆತ್ಮಿಕವಾದ ವಿಷಯಗಳಲ್ಲಿ ಚಿಂತೆ ಇಲ್ಲ, ಅದೇ ಯಾಕೆ ನಾನು VBS ಗಾಗಲಿ ಅಥವಾ ಸಂಡೇ ಶಾಲೆಗೆ ಹೋಗಬೇಕೆಂಬುದಾಗಿ ತಿಮೋತಿಯನ್ನು ಹೇಳಿರಬಹುದು. However, Timothy was not like that. ಆದ್ರೆ ಆ ರೀತಿಯಾಗಿ ಆತನು ಹೇಳಲಿಲ್ಲ. At childhood itself he understood the need of a spiritual life and he invested in his time in scriptures. ಚಿಕ್ಕಂದಿನಿಂದಲೇ ಆತ್ಮಿಕ ಜೀವನದ ಒಂದು ವಿಷಯದ ಕುರಿತಾದ ಒಂದು ಮೌಲ್ಯತೆ ಏನೆಂಬುದಾಗಿ ತಿಳ್ಕೊಂಡು ಅದರಲ್ಲಿ ಹೂಡಿಕೆ ಮಾಡಿದನು. And in 2 Timothy we read that his mother and grandmother had an influence on him. ಅದೇ ರೀತಿಯಾಗಿ 2 ತಿಮೋತಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನ ಅಜ್ಜಿಯು ಮತ್ತು ತಾಯಿಯು ಅವನ ಜೀವಿತದಲ್ಲಿ ಪರಿಣಾಮ ಉಂಟು ಮಾಡಿದರು. They were very instrumental in leading him to the faith. ಈ ತಿಮೋತಿಯನ್ನು ನಂಬಿಕೆಗೆ ನಡೆಸುವುದರಲ್ಲಿ ಇವರು ಒಂದು ಪಾತ್ರ ವಹಿಸಿದರು. Mothers, please note that you have a bigger influence on your children when they are young. ಮಕ್ಕಳು ಅವರು ಯೌವನವಾಗಿರುವಾಗ ತಾಯಿಯರ ಒಂದು ಪರಿಣಾಮ ಮಕ್ಕಳ ಮೇಲೆ ತುಂಬಾ Mothers usually spend more time with the children, especially little ones. ಯಾಕಂದ್ರೆ ತಾಯಿಯಂದಿರು ಅವರು ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ. Now may I request you to consider the example of Timothy's mother Eunice, who made sure that the seeds of faith is sown to him at a very young age itself. ಸಹೋದರಿಯರಾದ ನೀವು ತಿಮೋತಿಯನ ತಾಯಿಯಾಗಿರುವ ಯೂನಿಕೆಯ ವಿಷಯದಲ್ಲಿ ನೀವು ಪರಿಗಣಿಸಿರಿ. ಅವನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಅವನ ಆತ್ಮಿಕವಾದ ಬೀಜವನ್ನು ಹಾಕಿ ಬಿತ್ತಿದ. Grandparents are also not different. ಇದು ಅಜ್ಜಿಯರು ಅವರು ಸಹ ವಿಭಿನ್ನವಲ್ಲ. The Lois, the grandmother of Timothy, had an influence on him. ಅದೇ ರೀತಿಯಾಗಿ ತಿಮೋತಿಯ ಅಜ್ಜಿಯು ಸಹ ಆಕೆಯು ಸಹ ಪರಿಣಾಮವನ್ನು ಲೋವಿಯು ಸಹ ಆಕೆಯನ್ನು ಪರಿಣಾಮ ಬೀರಿದ. From an young age he was led to the scriptures. ಚಿಕ್ಕ ವಯಸ್ಸಿನಿಂದಲೇ ಶಾಸ್ತ್ರ ಅಥವಾ ಗ್ರಂಥಗಳ ಕಡೆಗೆ ನಡೆಸಲ್ಪಟ್ಟನು. Let me expand a little more. ಇನ್ನು ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ. The child at an young age might be entrusted to you. You can be your parent, grandparent, uncle, cousins, whatever be your relationship, but a child may be entrusted to you. ನಿಮ್ಮ ಒಂದು ವಶಕ್ಕೆ ಒಂದು ಮಗು ಕೊಡಲ್ಪಟ್ಟಿರಬಹುದು, ನೀವು ಪೋಷಕರಾಗಿರಬಹುದು, ಅಜ್ಜಿಯರಾಗಿರ್ಬಹುದು ಅಥವಾ ಬೇರೆ ಸಂಬಂಧದಲ್ಲಿ ಇರಬಹುದು, ಆದ್ರೆ ಆ ಮಗು ನಿಮ್ಮ ವಶಕ್ಕೆ ಕೊಡಲ್ಪಟ್ಟಿರಬಹುದು. As we read in Proverbs 22 verse 6, train up the child in the way he should go, and when he is old he will not depart from it. ಜ್ಞಾನೋಕ್ತಿಗಳು 22:6 ನೋಡುವಾಗ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಅವರಿಗೆ ತರಬೇತಿ ಕೊಡಿರಿ, ಅವರು ಬೆಳೆದು ಬಂದಾಗ ಅವರು ಓರಿಯಾಗಿ ಹೋಗುವುದಿಲ್ಲ. This was truly applicable for the life of Timothy. ಇದು ತಿಮೋತಿಯ ಜೀವಿತದಲ್ಲಿ ಇದು ನಿಜವಾಗ್ಲೂ ಅನ್ವಯವಾಗಿತ್ತು. Brothers and sisters, teach the children at an young age the scriptures. ಪ್ರಿಯ ಸಹೋದರಿಯರೇ, ಮಕ್ಕಳಾಗಿರುವಾಗಲೇ ಅವರಿಗೆ ಗ್ರಂಥಗಳ ಶಾಸ್ತ್ರಗಳ ವಿಷಯವಾಗಿ ಕಲಿಸಿಕೊಡಿರಿ. Make them memorize as much verse as possible. ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ವಾಕ್ಯಗಳನ್ನು ಬಾಯಪಾಠ ಮಾಡುವಾಗ ಅವರಿಗೆ ನಡೆಸಿ. They will not understand the need of it now. ಈಗ ಅದರ ಅವಶ್ಯಕತೆಯನ್ನು ಅವರು ಅರ್ಥ ಮಾಡಿಕೊಳ್ಳದೇ ಇರಬಹುದು, but the word that is given to them will work. ಆದ್ರೆ ಅವರಿಗೆ ಕೊಡಲ್ಪಟ್ಟ ವಾಕ್ಯವು ಕಾರ್ಯ ಮಾಡುತ್ತದೆ. Because yesterday also we read that, right, in Hebrews chapter 4 verse 12, that the word of God is living and powerful. ನಿನ್ನೆ ರಾತ್ರಿ ಸಹ ನಾವು ಕಲಿತಾ ಬಂದು ಇಬ್ರಿಯ 4:10
ದೇವರ ವಾಕ್ಯವು ಅದು ಇಬ್ಬಾಯಕತೆ ಆಗಿದ್ದು ಅದು ಜೀವ ಉಳ್ಳದಾಗಿದೆ. And that is different from any other books. ಬೇರೆ ಎಲ್ಲಾ ಒಂದು ಶಾಸ್ತ್ರ ಅಥವಾ ಎಲ್ಲಾ ಒಂದು ಪುಸ್ತಕಗಳಿಂದ ವಿಭಿನ್ನವಾದದ್ದು. When the living word is given to a child, ಜೀವವುಳ್ಳ ವಾಕ್ಯವು ಒಂದು ಮಗುವಿಗೆ ಕೊಡಲ್ಪಡುವಾಗ, when it is so powerful, it works. ಅದು ಅಷ್ಟು ಬಲಯುತವಾಗಿದೆ, ಅದು ಕಾರ್ಯ ಮಾಡುತ್ತದೆ. 1 Timothy chapter 3 verse 13, shall we read 2 verse 13? 1 ತಿಮೋಥಿ 1 Thessalonians chapter 2 verse 13. 1 ಥೆಸಲೋನಿಕೆ 2 1 Thessalonians chapter 2 verse 13. For this reason we also thank God without ceasing, because when you received the word of God which you heard from us, you welcomed it not as the word of men, but as it is in truth. Listen here, the word of God, which also effectively works in you who believe. 1 ಥೆಸಲೋನಿಕೆ 2ನೇ ಅಧ್ಯಾಯ 13ನೇ ವಚನ. ಈಗಲಾಗಿ ನೀವು ದೇವರ ವಾಕ್ಯವನ್ನು ನಂಬಿದ್ದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವನ್ನು ಎನಿಸದೆ ದೇವರ ವಾಕ್ಯವನ್ನು ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತೆ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವರಾದ ಒಳಗೆ ಬರವಾಗಿ ಕೆಲಸ ನಡೆಸುತ್ತದೆ. The word of God will effectively work. It transforms the life. ದೇವರ ವಾಕ್ಯವು ಅದು ಪರಿಣಾಮವಾಗಿ ಕಾರ್ಯ ಮಾಡುತ್ತದೆ, ಜೀವನವನ್ನು ಬದಲಾಯಿಸುತ್ತದೆ. So prayerfully investing scriptures in the life of children is definitely going to be fruitful. ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯವನ್ನು ಮಕ್ಕಳ ಜೀವಿತದಲ್ಲಿ ಹೂಡಿಕೆ ಮಾಡುವಾಗ ಅದು ನಂತರ ಫಲ ಕೊಡುತ್ತದೆ. It has influence not only on them, but through them many others will be influenced. ಇದು ಅವರ ಜೀವಿತದಲ್ಲಿ ಪರಿಣಾಮ ಮಾಡುವುದು ಮಾತ್ರವಲ್ಲದೆ ಅವರ ಮುಖಾಂತರ ಇತರರ ಜೀವಿತದಲ್ಲಿ ಪರಿಣಾಮ ಉಂಟಾಗುತ್ತದೆ. Look at the life of Timothy. Through him, how many assemblies were encouraged? ತಿಮೋಥಿಯನ ಜೀವನವನ್ನು ಗಮನಿಸಿರಿ, ಅವನ ಮುಖಾಂತರ ಎಷ್ಟು ಸಭೆಗಳು ಪರಿಣಾಮಕ್ಕೆ ಒಳಗಾದವು. Timothy from childhood he knew the scriptures. ತಿಮೋಥಿಯನ್ನು ಚಿಕ್ಕ ವಯಸ್ಸಿನಿಂದಲೇ ಗ್ರಂಥಗಳ ಪರಿಚಯ ಉಂಟಾಯಿತು. His mother and his grandmother was instrumental in that. ಅವನ ತಾಯಿ ಮತ್ತು ಅಜ್ಜಿಯು ಇದರಲ್ಲಿ ಸಾಧನವಾಗಿದ್ದರು. So those who are investing your time in Sunday school, children's ministry, VBS, it's all not going to be waste. ಯಾರ್ಯಾರು ಭಾನುವಾರ ಮಕ್ಕಳ ಶಾಲೆಯಲ್ಲಿ VBS ಆಗಲಿ ಈ ಮಕ್ಕಳ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಳುವವರ ಒಂದು ವಿಷಯವು ಅದು ವ್ಯರ್ಥವಾಗಿ ಹೋಗುವುದಿಲ್ಲ. God will effectively work through the word of God in their life. ಅವರ ಜೀವಿತದಲ್ಲಿ ದೇವರ ವಾಕ್ಯದ ಮೂಲಕ ದೇವರು ಪರಿಣಾಮಕಾರಿಯಾಗಿ ಕಾರ್ಯ ಮಾಡುತ್ತಾರೆ. So invest your time when they are young. ಅವರು ಚಿಕ್ಕ ವಯಸ್ಸಿನಲ್ಲಿ ಅವರಲ್ಲಿ ಆ ಸಮಯವನ್ನು ವೆಚ್ಚ ಮಾಡಿರಿ. The second characteristics that we see in Timothy's life is in Acts chapter 16 verse number 2. ಅಪೊಸ್ತಲರ ಕೃತ್ಯಗಳ 16ನೇ ಅಧ್ಯಾಯ 1ನೇ ವಚನದಲ್ಲಿ ತಿಮೋಥಿಯನ ಎರಡನೇ ಗುಣಲಕ್ಷಣವನ್ನು ಗಮನಿಸಬಹುದು. We read this verse already and it says here, then he came to Derbe and Lystra, and behold, a certain disciple was there. ಆಮೇಲೆ ಅವನು ದೆರ್ಬೆಕ್ಕೂ ಲುಸ್ತ್ರಕ್ಕೂ ಬಂದನು, ಅಲ್ಲಿ ಒಬ್ಬ ಶಿಷ್ಯನಾಗಿದ್ದನು. There was a certain disciple, that is the title that is being given to Timothy. ತಿಮೋಥಿಯನೆಂಬ ಒಬ್ಬ ಶಿಷ್ಯನಿದ್ದನು. And we understand that when Timothy met him there, he was already saved and he was a disciple. ಈಗ ತಿಮೋಥಿಯನ್ನು ಭೇಟಿ ಮಾಡಿದಾಗ ಈಗಾಗಲೇ ರಕ್ಷಣೆಗೆ ಬಂದು ಒಬ್ಬ ಶಿಷ್ಯನಾಗಿದ್ದನು. And uncle has taken the study about true discipleship last year. ಕಳೆದ ವರ್ಷ ಅಂಕಲ್ ಅವರು ನಿಜ ಶಿಷ್ಯತ್ವದ ವಿಷಯವಾಗಿ ಸತ್ಯವೇದ ಅಧ್ಯಯನವನ್ನು What does it mean by a disciple? ಶಿಷ್ಯನು ಅಥವಾ ಶಿಷ್ಯನು ಎಂಬುದಾಗಿರುವಾಗೇನು? A disciple is the one who faithfully or follows the master faithfully in all aspects of his life. ಒಬ್ಬ ಶಿಷ್ಯನು ತನ್ನ ಯಜಮಾನನನ್ನು ಎಲ್ಲಾ ಒಂದು ಕ್ಷೇತ್ರದಲ್ಲಿ ನಂಬಿಕಸ್ಥನಾಗಿ ಅನುಸರಿಸುವವನಾಗಿರುತ್ತಾನೆ. Timothy's lifestyle, it was manifesting the lifestyle of a true disciple of Christ. ತಿಮೋಥಿಯನ ಜೀವನ ಶೈಲಿಯು ಸಹ ಕ್ರಿಸ್ತನ ಅಥವಾ ಯಜಮಾನನ ಒಂದು ನಿಜವಾದ ಒಂದು ಜೀವನ ಶೈಲಿಯನ್ನು ಅನುಸರಿಸುವವನಾಗಿದ್ದನು. And in the scripture we see some people titled with disciples other than the 12 disciples. 12 ಶಿಷ್ಯರನ್ನು ಹೊರತುಪಡಿಸಿ ಕೆಲವರು ಸಹ ಅವರಿಗೆ ಶಿಷ್ಯರೆಂಬ ಒಂದು ಪದವಿಯನ್ನು ಕೊಡಲ್ಪಟ್ಟಿದೆ. We read about Ananias as a disciple. ಅನಾನಿಯನೆಂಬ ಒಬ್ಬ ಶಿಷ್ಯನಿದ್ದನು. And Joseph of Arimathea as a disciple. ಅರಿಮಥೆಯದ ಯೋಸೇಫನು ಸಹ ಶಿಷ್ಯನಾಗಿದ್ದನು. And here we read about Timothy as a disciple. ಇಲ್ಲಿ ತಿಮೋಥಿಯನೆಂಬ ಒಬ್ಬ ಶಿಷ್ಯನಿದ್ದನೆಂಬುದಾಗಿ ನೋಡುತ್ತೇವೆ. And the disciple who served the Lord. ಕರ್ತನನ್ನು ಸೇವೆ ಮಾಡಿದ ಒಬ್ಬ ಶಿಷ್ಯನು. And not only that, he was not only called as a disciple, but he was also called as a man of God in 1 Timothy 6:11. 1 ತಿಮೋಥಿ 6:11ರಲ್ಲಿ ಒಬ್ಬ ದೇವ ಮನುಷ್ಯನೆಂಬುದಾಗಿ ಕರೆಯಲ್ಪಟ್ಟನು. 1 Timothy chapter 6 verse 11. 1 ತಿಮೋಥಿ 6ನೇ ಅಧ್ಯಾಯ 11ನೇ ವಚನದಲ್ಲಿ, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸುರಕ್ಷಿತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ
ಪ್ರಯಾಸಪಡು. And in the scriptures, especially in Old Testament, several men has been called as man of God. ಸತ್ಯವೇದದಲ್ಲಿ ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕರು ದೇವರ ಮನುಷ್ಯನೇ ಅಥವಾ ದೇವ ಮನುಷ್ಯನೇ ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ. Moses was called as a man of God. ಮೋಶೆಯು ಸಹ ದೇವ ಮನುಷ್ಯನೆಂಬುದಾಗಿ ಕರೆಯಲ್ಪಟ್ಟನು. Elijah was called as a man of God. ಎಲಿಯನು ಸಹ ಆತನು ದೇವ ಮನುಷ್ಯನೆಂಬುದಾಗಿ ಕರೆಯಲ್ಪಟ್ಟನು. But when we come to New Testament, the Holy Spirit has reserved this title only for Timothy. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನು ಈ ಒಂದು ಶಿರೋನಾಮ ಅದು ತಿಮೋತಿಯನಿಗೆ ಮಾತ್ರ ಮೀಸಲಾಗಿಟ್ಟಿದ್ದನು. Timothy is the only person recorded in scriptures, especially in New Testament, as a man of God. ತಿಮೋತಿಯನು ಒಬ್ಬನೇ ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ದೇವ ಮನುಷ್ಯನೇ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. And this unique title brings some expectations. ಈ ಒಂದು ಶಿರೋನಾಮ ಕೆಲವು ನಿರೀಕ್ಷೆಯನ್ನು ಅದು ಎದುರು ನೋಡುತ್ತಿದೆ. And we read that in 6 verse 11, it says two words like you have to flee and you have to pursue. 6ನೇ ಅಧ್ಯಾಯ 11ನೇ ವಚನದಲ್ಲಿ ಎರಡು ಪದವನ್ನು ನೋಡುತ್ತೇವೆ. ನೀವು ಹಿಡಿದುಕೊಂಡು ಮತ್ತು ಬಿಟ್ಟು ಬಿಡಬೇಕೆಂಬುದಾಗಿ. Flee from many things and you have to pursue righteousness, godliness, faith, love, patience and gentleness. ಅನೇಕ ವಿಷಯಗಳಿಂದ ದೂರವಾಗಿರಬೇಕು ಮತ್ತು ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ, ಸಾತ್ವಿಕತ್ವ ಇವುಗಳನ್ನು ಹಿಡಿದುಕೊಂಡವರಾಗಿರಬೇಕು. Timothy was truly a man of God like this. ತಿಮೋತಿಯನು ನಿಜವಾಗಲೂ ಈ ರೀತಿಯಾಗಿ ದೇವ He was a ಮನುಷ್ಯನಾಗಿದ್ದನು. disciple and he was a man of God. ಅವನು ಒಬ್ಬ ಶಿಷ್ಯನು ಮತ್ತು ದೇವ ಮನುಷ್ಯನು ಆಗಿದ್ದನು. Not only that, in 2 Timothy 3 verse 17, we read about man of God again. 2 ತಿಮೋತಿ 3:17ರಲ್ಲಿ ಮತ್ತೆ ದೇವ ಮನುಷ್ಯನು ಎಂಬುದಾಗಿ ತಿಳಿಸಲ್ಪಟ್ಟಿದೆ. 2 Timothy 3:17, that the man of God may be complete, thoroughly equipped for every good work. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Timothy was a person like that, thoroughly equipped for every good work. ತಿಮೋತಿಯನು ಸಹ ಎಲ್ಲಾ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗಿದ್ದನು. And he knew the scriptures. ಶಾಸ್ತ್ರಗಳನ್ನು ಅಥವಾ ಗ್ರಂಥಗಳನ್ನು ತಿಳಿದವನು. Timothy was truly following these principles of man of God, and his life was according to that. ತಿಮೋತಿಯು ನಿಜವಾಗಲೂ ದೇವ ಮನುಷ್ಯನ ಈ ನಿಯಮಗಳನ್ನು ಅನುಸರಿಸಿದನು. ಅವನ ಜೀವಿತವು ಈ ರೀತಿಯಾಗಿತ್ತು. He fled from all the unrighteousness. ಎಲ್ಲಾ ಸಕಲ ಅನೀತಿಯಿಂದ ಅದನ್ನು ದೂರವಾಗಿ And then he pursued the godliness. ಮತ್ತು ದೇವ ಭಕ್ತಿಯನ್ನು ಆತನು ಹಿಂದಟ್ಟಿ ಹೋದನು. And that's why he is called a man of God. ಆದ್ದರಿಂದ ತಿಮೋತಿಯನ್ನು ದೇವ ಮನುಷ್ಯನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. From childhood he knew the scriptures. ಚಿಕ್ಕಂದಿನಿಂದಲೇ ಪರಿಶುದ್ಧ ಗ್ರಂಥಗಳ ಪರಿಚಯವಿತ್ತು. And in the word of God we read him as a disciple of God and also a man of God. ಸತ್ಯವೇದದಲ್ಲಿ ತಿಮೋತಿಯನ್ನು ಒಬ್ಬ ಶಿಷ್ಯನೆಂಬುದಾಗಿಯೂ ನಾವು ನೋಡುತ್ತೇವೆ ಮತ್ತು ಅವನು ದೇವ ಮನುಷ್ಯನೂ ಆಗಿದನು. Such a unique title given to him. ವಿಶೇಷವಾದ ಒಂದು ಶಿರೋನಾಮ ಇವನಿಗೆ ಕೊಡಲ್ಪಟ್ಟಿತು. So that's why Apostle Paul is saying, I have no one like him. ಆದ್ದರಿಂದ ಅಪೊಸ್ತಲನಾದ ಪೌಲನು ಹೇಳಿದ ಮಾತು ತಿಮೋತಿಯನ ಹಾಗೆ ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. Thirdly, we read about Timothy again in Acts chapter 16 verse 2. ಅಪೊಸ್ತಲ ಕೃತ್ಯಗಳ 16ನೇ ಅಧ್ಯಾಯ 2ನೇ ವಚನದಲ್ಲಿ ತಿಮೋತಿಯನ ವಿಷಯವಾದ 3ನೇ ಅಂಶ. Acts chapter 16 verse 2. ಅವನ ವಿಷಯವಾಗಿ ಲೋಸದಲ್ಲಿ ಉತ್ತರದಿಂದ ಇದ್ದ ಸೋದರರು ಒಳ್ಳೆಯ ಸಾಕ್ಷಿ ಹೇಳಿದ್ದರು. He was well spoken of by the brethren who were at Lystra and Iconium. Well spoken by the brethren. ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಒಳ್ಳೆ ಸಾಕ್ಷಿ ಇತ್ತು. Thirdly, he was a man of excellent testimony. ಮೂರನೇದಾಗಿ ಆತನು ಒಬ್ಬ ಒಳ್ಳೆ ಸಾಕ್ಷಿ ಹೊಂದಿದ ಮನುಷ್ಯನು. Maintaining good testimony is not an easy thing. ಒಳ್ಳೆ ಸಾಕ್ಷಿಯನ್ನು ಕಾಪಾಡಿಕೊಳ್ಳುವುದು ಸುಲಭವಾದದ್ದಲ್ಲ. And here we read about Timothy had an excellent testimony not just from one place but from two places. ಆದರೆ ಇಲ್ಲಿ ತಿಮೋತಿಯ ವಿಷಯವಾಗಿ ನೋಡುವಾಗ ಆತನು ಒಂದು ಸ್ಥಳದಲ್ಲಿ ಅಲ್ಲ, ಆದರೆ ಎರಡು ಸ್ಥಳದಲ್ಲಿ ಒಳ್ಳೆ ಸಾಕ್ಷಿ ಹೊಂದಿದವನಾಗಿದ್ದನು. Both from Lystra and Iconium he was well spoken of. ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. Now we read the background of this chapter in Acts chapter 15 verse 38 and 39. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 38 39ನೇ ವಚನದಲ್ಲಿ ಈ ವಾಕ್ಯ ಭಾಗದ ಹಿನ್ನೆಲೆಯನ್ನು ನೋಡಬಹುದು. Acts chapter 15 verse 38 and 39. But Paul insisted that they should not take with them the one who had departed from them in Pamphylia and had not gone with them to the work. Then the contention became so sharp that they parted from one another, and so Barnabas took Mark and sailed to Cyprus. But Paul chose Silas and departed, being commended by the brethren to the grace of God, and he went through Syria and Cilicia, strengthening the churches. 38ರಿಂದ 41ನೇ ವಚನ ತನಕ. ನಮ್ಮ ಸಂಗಡ ಕರೆದುಕೊಂಡು ಹೋಗಬೇಕಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಫಲ್ಯದಲ್ಲಿ ನಮ್ಮನ್ನು ಬಿಟ್ಟು
ಬಿಟ್ಟವನ್ನು ಕರೆದುಕೊಂಡು ಹೋಗುವುದು ತಪ್ಪದೇ ಇರುವುದನ್ನು ಈ ವಿಷಯದಲ್ಲಿ ತೀಕ್ಷ್ಣವಾದವರಾಗಿ ಅವರು ಒಬ್ಬರನ್ನೊಬ್ಬರು ಅರಿಯರು. ಬಾಲಕರನ್ನು ಮಾರ್ಗವನ್ನು ಕರ್ಕೊಂಡು ಸಮುದ್ರ ಮಾರ್ಗವಾಗಿ ಕುಬ್ರ ದ್ವೀಪಕ್ಕೆ ಹೋದನು. ಪೌಲನು ಸೀಲನ್ನು ಆರಿಸಿಕೊಂಡು ಸೋದರರಿಂದ ಕರ್ತನ ಕೃಪಾಶಯಕ್ಕೆ ಒಪ್ಪಿಸಲ್ಪಟ್ಟನಾಗಿ ಹೊರಟು ಸಿರಿಯ ಕಿಲೀಕು ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು. And we read about Apostle Paul and Barnabas there. ಇಲ್ಲಿ ಅಪೊಸ್ತಲನಾದ ಪೌಲನು ಮತ್ತು ಬಾರ್ನಬರ ಕುರಿತಾಗಿ ಓದುತ್ತೇವೆ. They had a contention ಅವರ ಮಧ್ಯದಲ್ಲಿ ವಾಗ್ವಾದ ಇತ್ತು and they parted their ways. ಮತ್ತು ಅವರು ಇಬ್ಬರು ಬೇರೆ ಬೇರೆ ಮಾರ್ಗವಾಗಿ ಹೊರಟು ಹೋದರು. Barnabas took Mark and sailed to Cyprus. ಬಾರ್ನಬನು ಮಾರ್ಕನನ್ನು ಕರೆಕೊಂಡು ಸೈಪ್ರಸ್ ದೇಶಕ್ಕೆ ಹೋದನು. And Paul took Silas and then started his second missionary journey. ಪೌಲನು ಸೀಲನನ್ನು ಕರೆಕೊಂಡು ಅವನ ಎರಡನೇ ಪ್ರಯಾಣವನ್ನು ಪ್ರಾರಂಭಿಸಿದನು. Now God knew that Paul need help in his journey. ಪೌಲನ ತನ್ನ ಒಂದು ಪ್ರಯಾಣದಲ್ಲಿ ಸಹಾಯ ಬೇಕೆಂಬುದಾಗಿ ದೇವರಿಗೆ ತಿಳಿದಿತ್ತು. So he prepared Timothy as an young brother to be an help for Paul in his missionary journey. ಆದ್ದರಿಂದ ಯವನಸ್ಥನಾದ ತಿಮೋಥಿಯನನ್ನು ದೇವರು ಸಿದ್ಧಪಡಿಸಿದನು, ಕಾರಣ ಪೌಲನಿಗೆ ಸಹಾಯವಾಗುವುದಕ್ಕೆ. It was not an overnight preparation. ಇದು ಒಂದೇ ರಾತ್ರಿಯಲ್ಲಿ ನಡೆದ ಸಿದ್ಧತೆ ಅಲ್ಲ. For several years, God prepared Timothy to be a help for Saul. ಆದ್ರೆ ಅನೇಕ ವರ್ಷಗಳ ಕಾಲ ಪೌಲನಿಗೆ ಸಹಾಯವಾಗಿರುವ ಹಾಗೆ ದೇವರು ತಿಮೋಥಿಯನನ್ನು So ಸಿದ್ಧಪಡಿಸಿದನು. that he can be an excellent co-worker for Paul. ಪೌಲನ ಜೊತೆ ಜೊತೆ ಸಂಗಡ ಕೆಲಸ ಮಾಡುವವನಾಗಿರಬೇಕೆಂಬುದಾಗಿ. And then he came, when Paul came to Derbe and Lystra, then there he found this disciple who had an excellent testimony. ಪೌಲನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದಾಗ ಒಳ್ಳೆ ಸಾಕ್ಷಿ ಹೊಂದಿದ ಒಬ್ಬ ಮನುಷ್ಯನು ತಿಮೋಥಿಯನನ್ನು ಪೌಲನು ಕಂಡನು. And Paul had been to Lystra and Iconium in his first missionary journey. ಮೊದಲನೇ ಒಂದು ಪ್ರಯಾಣದಲ್ಲಿ ಪೌಲನು ಅದು ದೆರ್ಬೆಗೂ ಲುಕೋನ್ಯದಲ್ಲಿ ಆತನಿದ್ದಾಗ. We read about that in Acts chapter 13 and 14. ಅಪೊಸ್ತಲರ ಕೃತಿಗಳು 13-14 ಓದುತ್ತೇವೆ. And he had severe persecution over there. ಅಲ್ಲಿ ಆತನಿಗೆ ತುಂಬಾ ಕಠಿಣವಾದ ಹಿಂಸೆ ಒಳಗಾದನು. And most likely Timothy might have come to salvation at this place. ಈ ಸ್ಥಳದಲ್ಲಿ ಪೌಲನ ಸಹಾಯಕ್ಕಾಗಿ ತಿಮೋಥಿಯನು ಬಂದಿರಬಹುದು. Now God kept Paul and also Timothy for this missionary journey. ಈ ಒಂದು ಪ್ರಯಾಣಕ್ಕಾಗಿ ದೇವರು ತಿಮೋಥಿಯನನ್ನು ಪೌಲನಿಗಾಗಿ ಇಟ್ಟಿದನು. And later Paul is writing to Timothy in 1 Timothy chapter 3 verse 2 and 10 regarding the qualification of elders and deacons. ನಂತರ ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಸಭಾ ಹಿರಿಯರು ಮತ್ತು ಸಭಾ ಸೇವಕರ ಅರ್ಹತೆ ಏನೆಂಬುದಾಗಿ ಅಲ್ಲಿ ತಿಳಿಸುತ್ತಿದ್ದಾನೆ. 1 Timothy chapter 3 verse 2 and 10. 1 ತಿಮೋಥಿ 3ನೇ ಅಧ್ಯಾಯ 10-11. 1 Timothy chapter 3 verse 2. A bishop then must be blameless. Let's also read verse 10. 3ನೇ ಅಧ್ಯಾಯ 2ನೇ ವಚನ, ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನಾಗಿರಬೇಕು. ಮತ್ತು 10ನೇ ವಚನದಲ್ಲಿ, But let these also be first be tested, and then let them serve as deacons, being found blameless. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು, ತರುವಾಯ ಅವರ ಮೇಲೆ ಯಾರು ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. Blameless is one of the qualification or the character that has to be found in elders and deacons. ಸಭಾ ಹಿರಿಯರಲ್ಲಿಯೂ ಮತ್ತು ಸಭಾ ಸೇವಕರಲ್ಲಿ ಈ ದೋಷಾರೋಪಣೆ ಇಲ್ಲದವರಾಗಿ ಅವರು ಇರಬೇಕು. In other words, there should not be an opportunity to bring accusation against them. ಇನ್ನೊಂದು ಮಾತಿನಲ್ಲಿ ಅವರ ವಿರುದ್ಧವಾಗಿ ಯಾವ ಒಂದು ಆಪಾದನೆ ಮಾಡುವ ಒಂದು ಅವಕಾಶ ಅಥವಾ ವಿಷಯವೂ ಇರಬಾರದು. And that is the qualification that is given to a person who desire to be an elder or deacon. ಸಭಾ ಅಧ್ಯಕ್ಷನಾಗಲಿ ಸಭಾ ಸೇವಕರಾಗಲಿ ಇರುವುದಕ್ಕೆ ಆಶೆ ಪಡುವವರಿಗೆ ಇಂಥ ಒಂದು ಅರ್ಹತೆ ಇರಬೇಕು. And apostle is writing to Timothy, who is having a very very good reputation. ಪೌಲನು ಒಳ್ಳೆಯ ಒಂದು ಸಾಕ್ಷಿ ಹೊಂದಿದ ತಿಮೋಥಿಯನಿಗೆ ಆತನು ಬರೆಯುತ್ತಿದ್ದಾನೆ. Timothy was well spoken of by the believers in both Iconium and Lystra. ಲುಸ್ತ್ರದಲ್ಲಿ ಇಕೋನ್ಯದಲ್ಲಿ ಇದ್ದ ಸಹೋದರರು ತಿಮೋಥಿಯನ ವಿಷಯವಾಗಿ ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. That doesn't mean that Timothy was very rich and helping others always, so everyone liked him. ತಿಮೋಥಿಯನು ತುಂಬಾ ಐಶ್ವರ್ಯವಂತನಾಗಿದ್ದು ಎಲ್ಲರಿಗೆ ಸಹಾಯ ಮಾಡುತ್ತಿದ್ದರು, ಆದ್ದರಿಂದ ಎಲ್ಲರೂ ಅವನನ್ನು ಇಷ್ಟಪಡುತ್ತಿದ್ದರು ಎಂಬುದಾಗಲ್ಲ. In this world you will see such people. ಈ ಲೋಕದಲ್ಲಿ ಇಂಥ ಜನರನ್ನು ನೀವು ನೋಡಬಹುದು. There are rich people who give away money so that there will always be a group of people who will say good things about him. ಈ ಲೋಕದಲ್ಲಿ ಐಶ್ವರ್ಯವಂತರಿದ್ದು ಅವರು ಜನರಿಗೆ ಅವರು ಸಹಾಯ ಮಾಡುತ್ತಾ ಇರುತ್ತಾರೆ ಮತ್ತು ಒಂದು ಗುಂಪಿನ ಜನರು ಯಾವಾಗಲೂ ಅವರ ಸಂಗಡ ಇದ್ದು ಒಳ್ಳೆ ವಿಷಯವಾಗಿ ಮಾತನಾಡುತ್ತಿರುತ್ತಾರೆ. In social media you will see about paid followers
or paid people who will always comment good things about them. ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವರನ್ನ ನೋಡಬಹುದು. ಅವರಿಗೆ ಹಣ ಕೊಟ್ಟು ಒಬ್ಬ ವ್ಯಕ್ತಿಯ ವಿಷಯವಾಗಿ ಯಾವಾಗಲೂ ಒಳ್ಳೆ ಮಾತುಗಳನ್ನು ಹೇಳುವವರಾಗಿ ಇರುತ್ತಾರೆ. In online shopping sites, Amazon and Flipkart, you can see paid reviews. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಈ ರೀತಿಯಾಗಿ ಹಣ ಕೊಟ್ಟು ಆ ರಿವ್ಯೂಗಳನ್ನು ಬರೆಯುವ ಕೆಲವರನ್ನು They are ನೋಡಬಹುದು. being paid to say good things about the product. ಆ ಒಂದು ಉತ್ಪನ್ನದ ವಿಷಯವಾಗಿ ಒಳ್ಳೆ ರಿವ್ಯೂ ಅಥವಾ ಒಳ್ಳೆ ಮಾತುಗಳನ್ನು ಹೇಳುವುದಕ್ಕಾಗಿ ಅವರು ಕೆಲವರಿಗೆ ಹಣ ಕೊಡುತ್ತಾರೆ. Actors have these followers or fan base, paid fan base. ಇದೇ ರೀತಿಯಾಗಿ ಈ ನಟಿಯರಿಗೂ ಸಹ ಅವ್ರಿಗೂ ಈ ಒಂದು ಫ್ಯಾನ್ ಬೇಸ್ ಉಂಟು. How Timothy was not like that. He was well regarded by the believers. ಆದ್ರೆ ತಿಮೋತಿಯನ್ನು ಈ ರೀತಿಯಾಗಿ ಇರಲಿಲ್ಲ. ಆದ್ರೆ ಅಲ್ಲಿದ್ದ ಸಹೋದರರು ಒಳ್ಳೆ ಸಾಕ್ಷಿ ಅವನ ವಿಷಯವಾಗಿ In ಹೇಳುತ್ತಿದ್ದರು. Acts chapter 6 verse 3, we read about the people who have been selected to serve. ಅಪೊಸ್ತಲ ಕೃತಿಗಳ 6ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಸೇವೆ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡರು. Acts chapter 6 verse 3, therefore, brethren, seek out from among you 7 men of good reputation. ಆದ್ದರಿಂದ ಸಹೋದರರೇ, ಸಂಭವಿತರು, ಪವಿತ್ರಾತ್ಮ ಪ್ರೇರಿತರು, ಸಂಪನ್ನರು ಎಂಬುದಾಗಿ 7 ಮಂದಿಗಳನ್ನು ನಿಮ್ಮೊಳಗಿಂದ ಆರಿಸಿಕೊಳ್ಳಿರಿ. Good reputation by the brethren is one of the criteria that God looks at each one of us. ಸಂಭವಿತರು ಅಥವಾ ಒಳ್ಳೆ ಸಾಕ್ಷಿ ಹೊಂದಿರುವವರು ಎಂಬುದಾಗಿ ಅದು ಒಂದು ಅರ್ಹತೆಯಾಗಿರಬೇಕು. Timothy was a man of excellent testimony. ತಿಮೋತಿಯನ್ನು ಒಳ್ಳೆ ಉತ್ತಮ ಸಾಕ್ಷಿ ಹೊಂದಿದ ಒಬ್ಬ ವ್ಯಕ್ತಿ. Well spoken by the brethren. ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. From childhood he knew the scriptures. ಚಿಕ್ಕಂದಿನಿಂದಲೇ ಗ್ರಂಥಗಳ ಪರಿಚಯ ಅವನಿಗೆ He ಉಂಟಾಯಿತು. was a disciple of God and also a man of God. ಕರ್ತನ ಶಿಷ್ಯನು ಮತ್ತು ದೇವ ಮನುಷ್ಯನೂ ಆಗಿದನು. He had an excellent testimony, well spoken by the brethren. ಮತ್ತು ಸಹೋದರರು ಅವನ ವಿಷಯವಾಗಿ ಒಳ್ಳೆ ಸಾಕ್ಷಿ The ಹೇಳುತ್ತಿದ್ದರು. fourth characteristic that we see in 1 Corinthians 4:17. 1 ಕೊರಿಂಥ 4:17ರಲ್ಲಿ 4ನೇ ಗುಣಲಕ್ಷಣವನ್ನು ನೋಡಬಹುದು. 1 Corinthians 4:17. 1 ಕೊರಿಂಥ 4:17. For this reason I have sent Timothy to you, who is my beloved and faithful son in the Lord, who will remind you of my ways in Christ, as I teach everywhere in every church. 1 ಕೊರಿಂಥ 4:17. ಈ ರೀತಿಯಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋಥೆಯನನ್ನು ನಿಮ್ಮೊಳಗೆ ನಿಮ್ಮ ಬಳಿಗೆ ಕಳಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನು ನಂಬಿಕಸ್ಥನಾಗಿದ್ದಾನೆ. ಅವನು ಕ್ರಿಸ್ತನ ಸೇವೆಯಲ್ಲಿ ನನ್ನ ನಡವಳಿಕೆಯನ್ನು ಅಂದರೆ ನಾನು ಎಲ್ಲರಿಗೂ ಪ್ರತಿಯೊಂದು ಸಭೆಯನ್ನು ಬೋಧಿಸುವ ಕ್ರಮವನ್ನು ನಿಮ್ಮ ನೆನಪಿಗೆ ತರುವನು. Apostle calls him as beloved and faithful son. ಅಪೊಸ್ತಲನಾದ ಪೌಲನು ತಿಮೋಥೆಯನನ್ನು ನನಗೆ ಪ್ರಿಯನು ನಂಬಿಕಸ್ಥನೂ ಆಗಿದ್ದಾನೆಂಬುದಾಗಿ ಹೇಳುತ್ತಿದ್ದಾನೆ. He was a trustworthy man and dependable person. ತಿಮೋಥೆಯನು ಒಬ್ಬ ಭರವಸೆಗೆ ಯೋಗ್ಯನು ಮತ್ತು ಅವನನ್ನು ಆತುಕೊಳ್ಳಬಹುದು. There is no cheating in his life. ಅವನ ಜೀವಿತದಲ್ಲಿ ಯಾವ ವಂಚನೆಯೂ ಇಲ್ಲ. He can be trusted with any responsibility. ಯಾವ ಒಂದು ಜವಾಬ್ದಾರಿ ಕೊಟ್ಟರೂ ಸಹ ಅವನನ್ನು ನಂಬಬಹುದು. And he will be faithful in that work. ಆ ಒಂದು ಕೆಲಸದಲ್ಲಿ ಅವನು ನಂಬಿಕಸ್ಥನಾಗಿರುತ್ತಾನೆ. God is looking for faithful men in assemblies. ಸಭೆಯಲ್ಲಿಯೂ ಸಹ ದೇವರು ನಂಬಿಕಸ್ಥರಾದ ವ್ಯಕ್ತಿಯನ್ನು ನೋಡುತ್ತಿದ್ದಾನೆ. He is not looking for qualified people. ಒಳ್ಳೆ ಅರ್ಹತೆ ಹೊಂದಿರುವ ಜನರನ್ನು ಆತನು He is ನೋಡುತ್ತಿಲ್ಲ. not looking for able men. ಇಲ್ಲ ಸಾಮರ್ಥ್ಯವುಳ್ಳ ವ್ಯಕ್ತಿಗಳನ್ನು ನೋಡುತ್ತಿಲ್ಲ. But he is looking for faithful men. ಆದರೆ ನಂಬಿಕಸ್ಥರಾದ ವ್ಯಕ್ತಿಗಳನ್ನು ನೋಡುತ್ತಿದ್ದಾನೆ. When we think about faithful, lot of things comes to our mind. ನಂಬಿಕಸ್ಥತೆಯ ವಿಷಯವಾಗಿ ಮಾತನಾಡುವಾಗ ಅನೇಕ ವಿಷಯಗಳು ನಮ್ಮ ಮನಸ್ಸಿಗೆ ಬರುತ್ತವೆ. First things that comes about is the financial matters. ಮೊದಲನೇದಾಗಿ ಹಣಕಾಸಿನ ವಿಷಯದಲ್ಲಿ That is only one part of it. ಅದು ಒಂದು ಭಾಗ ಮಾತ್ರವಾಗಿದೆ. Faithful in financial matters is one thing. ಹಣಕಾಸಿನಲ್ಲಿ ನಂಬಿಕಸ್ಥರಾಗಿರುವುದು ಒಂದು ವಿಷಯ. But we must be faithful with the word of God. ಅದೇ ರೀತಿಯಾಗಿ ದೇವರ ವಾಕ್ಯದ ಕಡೆಗೂ ಸಹ ನಾವು ನಂಬಿಕಸ್ಥರಾಗಿರಬೇಕು. We must be faithful in our time. ನಮ್ಮ ಒಂದು ಸಮಯದಲ್ಲಿಯೂ ನಾವು ನಂಬಿಕಸ್ಥರಾಗಿರಬೇಕು. We must be faithful in our work. ನಮ್ಮ ಒಂದು ಕೆಲಸದಲ್ಲಿಯೂ ನಾವು ನಂಬಿಕಸ್ಥರಾಗಿರಬೇಕು. Whatever we do at home, work or in assembly, we must be faithful to God. ನಾವು ಮನೆಯಲ್ಲಿ, ಕಚೇರಿಯಲ್ಲಿ ಅಥವಾ ಸಭೆಯಲ್ಲಿ ನಾವು ಏನೇ ಮಾಡುವುದಾದ್ರೂ ಆ ಕೆಲಸಗಳಲ್ಲಿ ನಾವು When we ನಂಬಿಕಸ್ಥರಾಗಿರಬೇಕು. look at the scriptures, we see a lot of blessings for the faithful people. ಸತ್ಯವೇದದಲ್ಲಿ ನಂಬಿಕಸ್ಥರಾದ ಜನರಿಗೆ ಅನೇಕ ಆಶೀರ್ವಾದಗಳು Proverbs ಇರುತ್ತವೆ. 28 verse 20. ಜ್ಞಾನೋಕ್ತಿಗಳ 28ನೇ ಅಧ್ಯಾಯ 20ನೇ ವಚನ. Proverbs 28 verse 20. ಜ್ಞಾನೋಕ್ತಿಗಳ 28:20. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. Is abound with blessing. That is what we read in Proverbs 28:28. ಜ್ಞಾನೋಕ್ತಿಗಳ 28:20. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. And Psalms 31 verse 23. Shall we also read that?
ಕೀರ್ತನೆ 31, Psalms 31:23. 31-23. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. Lord preserves the faithful people. ಕರ್ತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. Psalms 101 verse 6. Psalms 101 verse 6. 101ನೇ ಕೀರ್ತನೆ 6ನೇ ವಚನದಲ್ಲಿ, ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು, ಸನ್ಮಾರ್ಗಿ ನನ್ನ ಸೇವೆಯಲ್ಲಿರಬೇಕು. The eye shall be upon the faithful. Do we read that? Psalms 101. ನೂರ 1ನೇ ಕೀರ್ತನೆ. Psalms 101 verse 6. My eyes shall be on the faithful of the land, that they may dwell with me. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. Okay, in English it says, my eyes shall be upon them. ಆಂಗ್ಲ ಭಾಷೆಯಲ್ಲಿ ನನ್ನ ಒಂದು ದೃಷ್ಟಿ ಅಥವಾ ನನ್ನ ಕಣ್ಣುಗಳು ಅವರ ಮೇಲೆ So ಇರುತ್ತವೆ. many blessings, so many verses that is there in the scripture about faithful men. ನಂಬಿಗಸ್ತತೆಯ ವಿಷಯವಾಗಿ ಅನೇಕ ಆಶೀರ್ವಾದಗಳನ್ನು ಸತ್ಯವೇದದಲ್ಲಿ ಕಾಣಬಹುದು. Even though such blessings are there, we don't see so many faithful men in the scriptures. ಇಂಥ ಆಶೀರ್ವಾದಗಳು ಇದ್ದರೂ ಸಹ ಆದ್ರೆ ಅನೇಕ ನಂಬಿಗಸ್ತರನ್ನು ನಾವು ಕಾಣುವುದಿಲ್ಲ. Why it is so difficult to be faithful? ಯಾಕೆ ನಂಬಿಗಸ್ತರಾಗಿರುವುದು ಅಷ್ಟು ಕಷ್ಟವು? And then Timothy was a faithful son. ಆದ್ರೆ ತಿಮೋತಿಯನು ಒಬ್ಬ ನಂಬಿಗಸ್ತನಾದ Now ಸೇವಕನಾಗಿದ್ದನು. Apostle Paul is entrusting him with other commandments in 2 Timothy chapter 2 verse 2. 2 ತಿಮೋತಿ 2ನೇ ಅಧ್ಯಾಯ 2ನೇ ವಚನದಲ್ಲಿ ಅಪೊಸ್ತಲ ಪೌಲನು ತಿಮೋತಿಯನಿಗೆ ಬೇರೆ ಆಜ್ಞೆಗಳನ್ನು ಕೊಡುತ್ತಿದ್ದಾನೆ. 2 Timothy chapter 2 verse 2. 2 ತಿಮೋತಿ 2ನೇ ಅಧ್ಯಾಯ 2ನೇ ವಚನ. ನೀವು ನನಗೆ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇದರಿಗೆ ಬೋಧಿಸಶಕ್ತರಾದ ನಂಬಿಕಸ್ಥ ಮನುಷ್ಯರಿಗೆ ಒಪ್ಪಿಸಿಕೊಡು. Commit these to faithful men who will be able to teach others also. ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. Timothy has been entrusted with this work because he was faithful, and then he is being asked to commit to others who are also faithful. ತಿಮೋತಿಯನ್ನು ನಂಬಿಗಸ್ತನಾಗಿದ್ದ ಕಾರಣದಿಂದ ಈ ಒಂದು ಕೆಲಸ ಅವನ ವಶಕ್ಕೆ ಒಪ್ಪಿಸಲ್ಪಟ್ಟಿತು. ಅದೇನೆಂದ್ರೆ ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತರಿಗೆ ಒಪ್ಪಿಸಿಕೊಡು. And beloved, if you are faithful in little things, God will bless us and commit us with more responsibilities, so be faithful to God. ಪ್ರಿಯರೇ, ನಾವು ಚಿಕ್ಕ ವಿಷಯದಲ್ಲಿ ಅಥವಾ ಅಲ್ಪ ವಿಷಯದಲ್ಲಿ ನಂಬಿಗಸ್ತರಾಗಿರುವುದಾದ್ರೆ ದೇವರು ನಮ್ಮನ್ನು ದೊಡ್ಡ ವಿಷಯದಲ್ಲಿ ಆತನು ನೇಮಿಸುವವನಾಗಿದ್ದಾನೆ. And as we read in 1 Corinthians, Paul could entrust him to send to Corinth because he was found faithful. 1 ಕೊರಿಂಥದಲ್ಲಿ ಈಗಾಗಲೇ ಓದಿದ ಹಾಗೆ ತಿಮೋತಿಯನ್ನು ನಂಬಿಗಸ್ತನಾಗಿ ಕಂಡು ಬಂದದ್ರಿಂದ ಪೌಲನು ತಿಮೋತಿಯನನ್ನು ಕೊರಿಂಥೆಗೆ ಕಳಿಸುತ್ತಿದ್ದಾನೆ. All these places he could do and do the work of the Lord, caring for others, all these assemblies, because he was faithful. ತಿಮೋತಿಯನು ನಂಬಿಗಸ್ತನಾದ್ರಿಂದ ಆತನು ಎಲ್ಲಾ ಕಡೆಗೆ ಹೋಗಿ ಆ ಸಭೆಗೂ ಮತ್ತು ಅನೇಕರಿಗೂ ಆತನು ಆರೈಕೆ ಮಾಡುವವನಾಗಿದ್ದ. Paul could acknowledge that he will go and come back and report accurately without hiding anything. ತಿಮೋತಿಯನ್ನು ಹೋಗಿ ಅವರ ವಿಷಯವನ್ನು ವಿಚಾರಿಸಿಕೊಂಡು ಹಿಂತಿರುಗಿ ಬಂದು ಯಾವ ವಿಷಯವನ್ನು ಮರೆ ಮಾಡದೆ ಅದನ್ನೆಲ್ಲವನ್ನು ಒಪ್ಪಿಸುತ್ತಾನೆ ಎಂಬುದಾಗಿ ಪೌಲನು ತಿಮೋತಿಯ ವಿಷಯವಾಗಿ ಹೇಳಿದನು. Jonah was entrusted with a message, but he was not found faithful. ಯೋನನಿಗೂ ಸಹ ಒಂದು ಆ ಸಂದೇಶವನ್ನು ಕೊಡುವ ಹಾಗೆ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿತ್ತು, ಆದ್ರೆ ಅವನು ನಂಬಿಗಸ್ತನಾಗಿರ್ಲಿಲ್ಲ. He ran away. ಅವನು ಓಡಿ ಹೋದನು. God brought him, that is another part. ದೇವರು ಅವನನ್ನು ಹಿಂತಿರುಗಿ ಕರೆತಂದನು, ಅದು ಬೇರೆ ಆಗಿದೆ. But here Timothy, he was entrusted with a message and with a work, and he was found faithful. ಆದ್ರೆ ಇಲ್ಲಿ ತಿಮೋತಿಯನಿಗೆ ಒಂದು ಸಂದೇಶ, ಒಂದು ಕೆಲಸವು ಅವನ ವಶಕ್ಕೆ ಒಪ್ಪಿಸಲ್ಪಟ್ಟಿತು ಮತ್ತು ಅವನು ನಂಬಿಗಸ್ತನಾಗಿ ಕಂಡು ಬಂದನು. The last thing that we read about Timothy in 2 Timothy chapter 1 verse 4. 2 ತಿಮೋತಿ 1ನೇ ಅಧ್ಯಾಯ 4ನೇ ವಚನದಲ್ಲಿ ತಿಮೋತಿನ ವಿಷಯವಾದ ಕೊನೆಯ ಅಂಶ. First 2 Timothy chapter 1 verse 4. Greatly desiring to see you, being mindful of your tears, that I may be filled with joy. 2 ತಿಮೋತಿ 1ನೇ ಅಧ್ಯಾಯ 4ನೇ ವಚನ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. Apostle Paul is mentioning about the tears of Timothy, but there is no mention about the context. ಇಲ್ಲಿ ಅಪೊಸ್ತಲನಾದ ಪೌಲನು ತಿಮೋತಿಯ ಕಣ್ಣೀರಿನ ವಿಷಯವಾಗಿ ಆತನು ಮಾತನಾಡುತ್ತಿದ್ದಾನೆ, ಆದರೆ ಆ ಒಂದು ಸಂದರ್ಭ ಏನೆಂಬುದಾಗಿ ತಿಳಿಸಲಿಲ್ಲ. There is something that is seriously bothering him, and that's why it is mentioned that he had tears. ಅವನನ್ನು
ತುಂಬಾ ಬಾಧೆಗೆ ಒಳಪಡಿಸಿದ ಏನೋ ಒಂದು ವಿಷಯವಿದ್ದು ಆದ್ರಿಂದ ಆತನು ಕಣ್ಣೀರನ್ನು ಸುರಿಸಿದನು. And we know 2 Timothy is the last epistle that Apostle Paul has wrote. ಅಪೊಸ್ತಲನಾದ ಪೌಲನು ಬರೆದ ಕೊನೆಯ ಪತ್ರಿಕೆ ಅದು 2ನೇ ತಿಮೋತಿ ಆಗಿತ್ತು. And this time Paul and Timothy are separated. ಈ ಸಂದರ್ಭದಲ್ಲಿ ಪೌಲನು ತಿಮೋತಿಯವರು ಬೇರೆ ಬೇರೆ ಸ್ಥಳದಲ್ಲಿದ್ದಾರೆ. And Timothy is at a faraway place. ತಿಮೋತಿಯನು ದೂರವಾದ ಸ್ಥಳದಲ್ಲಿದ್ದಾನೆ. And he could have most likely caring for Paul, and because of his eagerness to see him or unable to see him, and he was shedding tears. ಒಂದು ವೇಳೆ ತಿಮೋತಿಯು ಪೌಲನಿಗೆ ಆರೈಕೆ ಮಾಡಲಿಕ್ಕೆ ಸಾಧ್ಯವಾಗದೆ ದೂರವಾಗಿದ್ದರಿಂದ ಅದನ್ನು ಕಣ್ಣೀರು ಸುರಿಸಿರಬಹುದು. We do not know for sure, but we are sure from his character that he was not shedding tears for himself, but it is for the care for others. ಆದರೆ ತಿಮೋತಿಯನ ಗುಣಲಕ್ಷಣವನ್ನು ನಾವು ತಿಳ್ಕೊಂಡವರಾಗಿ ನಮಗೆ ತಿಳಿಯಬೇಕಾದದ್ದು ಏನಂದ್ರೆ ಆತನು ತನಗಾಗಿ ಆತನು ಕಣ್ಣೀರು ಸುರಿಸುತ್ತಿಲ್ಲ, ಆದ್ರೆ ಒಂದು ವೇಳೆ ಪೌಲನಿಗಾಗಿ ಇದ್ದಿರಬಹುದು. Because of the Paul situations, his arrest and his situation in Rome, that he is shedding tears. ಪೌಲನು ಆತನು ರೋಮಪುರ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟು ಈ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಇದ್ದ ದೆಸೆಯಿಂದ ತಿಮೋತಿಯನ್ನು ಅವನನ್ನು ನೆನೆಸಿ ಕಣ್ಣೀರು And he had a caring heart for others, and that is the reason Apostle Paul is keep sending him to the assemblies. ತಿಮೋತಿಯನಿಗೆ ಇತರರ ವಿಷಯವಾಗಿ ಆರೈಕೆ ಮಾಡುವ ಒಂದು ಚಿಂತೆ ಅವನಿಗೆ ಉಂಟು. ಆದ್ದರಿಂದ ಅಪೊಸ್ತಲನಾದ ಪೌಲನು ತಿಮೋತಿಯನನ್ನು ಬೇರೆ ಸಭೆಗಳಿಗೆ In ಕಳುಹಿಸಿಕೊಡುತ್ತಿದ್ದನು. Philippians chapter 2, we read that he will genuinely care for you. That was Apostle's word regarding Timothy. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ಓದಿದ ಹಾಗೆ ಆತನು ನಿಮ್ಮ ವಿಷಯವಾಗಿ ಯಥಾರ್ಥವಾಗಿ ಚಿಂತಿಸುವವನು ಎಂಬುದಾಗಿ ಪೌಲನು ತಿಮೋತಿ ವಿಷಯವಾಗಿ ಹೇಳಿದನು. First Corinthians chapter 16 verse 10, we read about Timothy being sent to Corinth. 1 ಕೊರಿಂಥ 16ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ತಿಮೋತಿಯು ಕೊರಿಂಥದವರ ಬಳಿಗೆ ಕಳುಹಿಸಲ್ಪಟ್ಟದನ್ನು First Timothy 16:10, and if Timothy comes, see that he may be with you without fear, for he does the work of the Lord as I also do. 1 ಕೊರಿಂಥ 16ನೇ ಅಧ್ಯಾಯ 10ನೇ ವಚನದಲ್ಲಿ ತಿಮೋತಿಯನು ಬಂದರೆ ಅವನು ನಿಮ್ಮ ಬಳಿಯಲ್ಲಿ ಭಯವಿಲ್ಲದೆ ಇರುವಂತೆ ನೋಡಿಕೊಳ್ಳಿರಿ. ನನ್ನ ಹಾಗೆ ಕರ್ತನ ಕೆಲಸ ನಡೆಸುತ್ತಾನೆ, ಆದ್ದರಿಂದ ಯಾರು ಅವನು ವಿನಯಿಸಬಾರದು. Timothy was requested to go to Corinth. ಇಲ್ಲಿ ತಿಮೋತಿಯು ಕೊರಿಂಥ ಪಟ್ಟಣಕ್ಕೆ ಹೋಗುವ ಹಾಗೆ ಕಳಿಸಲ್ಪಟ್ಟನು. But Paul is worried that the people at Corinth may despise him because of his young age. ಆದರೆ ತಿಮೋತಿಯು ಒಬ್ಬ ಯವನಸ್ಥನಾಗಿರುವ ಕಾರಣದಿಂದ ಕೊರಿಂಥದಲ್ಲಿ ಇರುವವರು ಇವನನ್ನು ಹಿನ್ನಯಿಸಬಹುದೇ ಎಂಬುದಾಗಿ ಪೌಲನಿಗೆ ಚಿಂತೆ Paul is ಉಂಟಾಯಿತು. saying, I am sending him, accept him as you accept me. ಆದರೆ ಪೌಲನು ಹೇಳುವ ಒಂದು ಮಾತು, ನಾನು ತಿಮೋತಿಯನನ್ನು ಕಲಿಸಿಕೊಡುತ್ತಿದ್ದೇನೆ, ನನ್ನನ್ನು ಅಂಗೀಕರಿಸಿದ ಹಾಗೆ ತಿಮೋತಿಯನನ್ನು ಅಂಗೀಕರಿಸಿರಿ. He will teach you what I teach. ನಾನು ಬೋಧಿಸುವ ವಿಷಯಗಳನ್ನು ಅವನು ಬೋಧಿಸುವನು. He will care for you how I care for you. ನಾನು ನಿಮ್ಮನ್ನು ಆರೈಕೆ ಮಾಡಿದ ಹಾಗೆ ಅವನು ನಿಮಗೆ ಆರೈಕೆ ಮಾಡುವನು. What a confidence Apostle had in Timothy. ಅಪೊಸ್ತಲನಾದ ಪೌಲನಿಗೆ ಇಂಥ ಭರವಸೆ ತಿಮೋತಿಯನಲ್ಲಿತ್ತು. Timothy had a caring heart for others. ತಿಮೋತಿಯನಲ್ಲಿ ಇತರರಿಗೆ ಆರೈಕೆ ಮಾಡುವ ಹೃದಯವಿತ್ತು. 5 things we saw about Timothy. ತಿಮೋತಿಯನ ವಿಷಯವಾಗಿ 5 ಅಂಶಗಳನ್ನು ಕಲಿಯುತ್ತಾ From ಬಂದೆವು. childhood he knew the scriptures. ಚಿಕ್ಕಂದಿನಿಂದಲೇ ಗ್ರಂಥಗಳ ಪರಿಚಯ He ಉಂಟಾಯಿತು. was truly a disciple of God and man of God. ಅವನು ನಿಜವಾಗ್ಲೂ ಕರ್ತನ ಶಿಷ್ಯನು, ಒಬ್ಬ ದೇವ ಮನುಷ್ಯನು He was ಆಗಿದ್ದನು. well spoken, had a good reputation among the brethren. ಸಹೋದರರ ಮಧ್ಯದಲ್ಲಿ ಒಳ್ಳೆ ಸಾಕ್ಷಿ ಹೊಂದಿದವನು ಆಗಿದನು. He had a caring heart for others, other believers. ಇತರ ವಿಶ್ವಾಸಿಗಳಿಗೆ ಆರೈಕೆ ಮಾಡುವ ಹೃದಯವು ತಿಮೋತಿಯನಿಗಿತ್ತು. That is why Apostle Paul is saying, I have no one like-minded like Timothy. ಆದ್ದರಿಂದ ಅಪೊಸ್ತಲನಾದ ಪೌಲನು ತಿಮೋತಿಯ ವಿಷಯವಾಗಿ ಹೇಳಿದ್ದೇನೆಂದ್ರೆ ಈ ತಿಮೋತಿಯನ ಹಾಗೆ ಒಂದೇ ಮನಸ್ಸುಳ್ಳವನಾಗಿ ಬೇರೆ ಯಾರು ಇಲ್ಲ. A sincere brother and genuinely cares for others. ಆತನು ಯಥಾರ್ಥನಾಗಿ ಇತರರಿಗೆ ಆರೈಕೆ ಮಾಡುವ ಒಬ್ಬ ವ್ಯಕ್ತಿಯಾಗಿದ್ದನು. May our Lord help us so that we also have this freedom and the care for others. ಇದೇ ರೀತಿಯಾದ ಒಂದು ಆರೈಕೆ ಇತರರಿಗೆ ತೋರಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. Let God help us to build these characteristics in our life. ನಮ್ಮ ಜೀವಿತದಲ್ಲಿ ಇಂಥ ಗುಣಲಕ್ಷಣಗಳನ್ನು ನಾವು ಬೆಳೆಸಿಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. His name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.